ಆ ಒಂದು ವೇಸ್ಟನ್ನು ಅಂದರೆ ಏನು ಉಳಿಕೆ ಇದೆ ನೀವು ತಿಂದು ಎಲ್ಲ ಮಾಡಿ ಇಟ್ಟಿರೋದು ಅಂತ ತರಕಾರಿ ಹಚ್ಚಿ ಅಂತ ಉಳಿಸೋದ್ರನ್ನೆಲ್ಲ ನೀವು ನಮ್ಮ ಗಾಡಿಯಲ್ಲಿ ಕೊಟ್ಟಾಗ ಅದನ್ನೆಲ್ಲ ತಂದು ನಾವೀಗ ಒಂದು ಕಡೆ ನಮ್ಮ ಕತ್ತರಗಟ್ಟೆ ಹೌದು ಕತ್ತರಗಟ್ಟೆನಲ್ಲಿ ನಮ್ಮದೇ ಆದ ಒಂದು ಪುರಸಭೆ ನಿರ್ಮಾಣ ಮಾಡಿರುವಂಥ ಒಂದು ಲ್ಯಾಂಡ್ ಫಿಲ್ ಸೈಟ್ ಇದೆ. ಆ ಸೈಟಲ್ಲಿ ಈಗ ನಾವೆಲ್ಲ 4 ರೀತಿ ಈಗ ಕಸಗಳನ್ನು ವಿಂಗಡಿಸಿ ಅದರಲ್ಲಿ ಬರುವಂಥ ಅನ್ನ ಮತ್ತು ಆಹಾರ ಮತ್ತು ಇದು ತರಕಾರಿಗಳು ಮತ್ತು ಹಣ್ಣುಗಳು ಇದೆಲ್ಲ ಏನಿದೆ ಅದರಲ್ಲಿ ಗೊಬ್ಬರವನ್ನು ತಯಾರು ಮಾಡಿದ್ದೀವಿ. ಆ ಗೊಬ್ಬರವನ್ನು ಇತ್ತೀಚಿನ ಸ್ವಲ್ಪ ಕೆಲವು ದಿನಗಳಿಂದ ಮುಂದಿನ ದಿನಗಳಲ್ಲಿ ಇದನ್ನು ನಾವು ನಮ್ಮ BC ಫಾರ್ಮ್ ಮಂಡ್ಯ ಅಲ್ಲಿಯಕ್ಕೂ ಸಂಬಂಧಪಟ್ಟ ಯಾವ ಇಲಾಖೆಗಳನ್ನು ನೇಮಿಸೋರಲ್ಲಿ ಸರ್ಟಿಫೈ ಮಾಡಿ ನಿಮಗೆ ಗೊಬ್ಬರಗಳನ್ನು ನಾವು ಮಾರಾಟ ಮಾಡಬೇಕು ಅಂತ ಒಂದು ಉತ್ಪಾದನೆ ಮಾಡಿ ಆಲ್ರೆಡಿ ಸ್ಟಾಕ್ ನಮ್ಮಲ್ಲಿ ಒಂದು 7-8 ಟನ್ನಷ್ಟು ಈಗ ಆಲ್ರೆಡಿ ಸ್ಟಾಕ್ ಇದೆ ನಮ್ಮದು ಗೊಬ್ಬರ. ಹಾಗಾಗಿ ನೀವು ಬಂದರೂ ನಮಗೆ ಖುಷಿ ವಿಚಾರ. ಈ ಒಂದು ಸಂದರ್ಭದಲ್ಲಿ 14 ದಿವಸ ನಿಮ್ಮದು 17ಕ್ಕೆ ಕಾರ್ಯಕ್ರಮ ಮುಗಿದ ನಂತರ ತಾವೆಲ್ಲ ದಯವಿಟ್ಟು ಒಂದಿನ ಬಂದು ಇನ್ನೂ ಕೆಲವರು ನಿಮ್ಮ ಏನು ಲೀಡರ್ಗಳಿಂದ ಅವರೆಲ್ಲ ಬಂದು ನಮ್ಮ ಒಂದು ಘಟಕಕ್ಕೆ ಭೇಟಿ ಕೊಡಬೇಕು. ಭೇಟಿ ಕೊಟ್ಟು ನಾವೇನು ತಯಾರು ಮಾಡಿದ್ದೀವೋ ಆ ಗೊಬ್ಬರಗಳನ್ನು ನಿಮ್ಮ ಜಮೀನುಗಳಿಗೂ ಉಪಯೋಗಿಸಬೇಕು. ಸರ್ಕಾರ ಒಂದು ನಿಗದಿ ಮಾಡ್ತಾರೆ, ಒಂದು ಪ್ಯಾಕೆಟ್ ಇಷ್ಟು ಅಂತ ನಿಗದಿ ಮಾಡ್ತಾ ಇದೆ, KG ಇಷ್ಟು ಅಂತ ನಿಗದಿ ಮಾಡ್ತಾ ಇದೆ. ಅದನ್ನು ನೀವು ಉಪಯೋಗಿಸ್ಕೊಂಡು ನಿಮಗೆ ಈ ಒಂದು ಏನು ಈಗ ಈ ಫಸಲು ಒಂದೇ ಸಾರಿ ಎಲ್ಲ ನಾಟಿ ಮಾಡೋದು ಒಂದೇ ಸಾರಿ, ಕಳೆ ಕಳೆದು ಒಂದೇ ಸಾರಿ, ಒಟ್ಲಾಕ ಒಂದೇ ಸಾರಿ ಈಗೆಲ್ಲ ಇರೋದ್ರಿಂದ ನಿಮಗೆ ಗೊಬ್ಬರಗಳಿಗೆ ತುಂಬ ಸಮಸ್ಯೆ ಆಗ್ತದೆ. ಇಂದು ಮತ್ತು ಈ ಹಿಂದೆ ನಾವು ಸಾವಯವ ಗೊಬ್ಬರಗಳಿಂದ ಹಸುಗಳು ಸಗಣಿ ಇದನ್ನೆಲ್ಲ ಹಾಕಿ ನಾವು ಮಾಡ್ತಾಯಿದ್ವಿ, ಕುರಿಗಳು ಸಗಣಿ ಹಾಕಿ ಮಾಡ್ತಾಯಿದ್ವಿ. ಈಗ ಕುರಿಗಳು ಕಡಿಮೆ, ಹಸುಗಳು ಕಡಿಮೆ. ಹೀಗಿರುವಾಗ ನಮ್ಮ ಗೊಬ್ಬರದಲ್ಲಿ ಭಾಳ ಫಲವತ್ತತೆ ಇದೆ. ನೀವೇನು 17-19 ಇದೆಯಲ್ಲ, ಇದೆಲ್ಲಕ್ಕಿಂತ ನಮಗೆ ಉತ್ತಮವಾದ ಒಂದು ಗೊಬ್ಬರವನ್ನು ತಯಾರು ಮಾಡಿದ್ವಿ. ಎಲ್ಲ ಆದ ನಂತರ ಒಂದಿನ ಎಲ್ಲರೂ ಭೇಟಿ ಕೊಟ್ಟು ನಮ್ಮಲ್ಲೇ ತಯಾರುವಂಥ ಗೊಬ್ಬರವನ್ನು ನಾವು ತಯಾರು ಮಾಡಬೇಕು ಅಂತ ಹೇಳ್ತಾ ನಾನು ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಮತ್ತು ಖುಷಿ ಆಯಿತು ನಿಮ್ಮೆಲ್ಲ ಬಂದ ವಿಚಾರಗಳು. ಹಾಗಾಗಿ ಮುಂದಿನ ದಿನಗಳಲ್ಲಿ ಪುರಸಭೆ ಅಭಿವೃದ್ಧಿ ಹಾಗೂ ಆ ನಿಟ್ಟಿನಲ್ಲಿ ನೀವು ಕೂಡ ಪ್ರತಿಯೊಂದು ನಾವೆಲ್ಲ ತಯಾರಾಗ್ತದೆ ಗೊಬ್ಬರವನ್ನು ನಿಮ್ಮ ಊರುಗಳಿಗೆ ಅಥವಾ ನಾವೊಂದು ಸೆಂಟರ್ನ ಮಾಡ್ತೀವಿ, ಆ ಸೆಂಟರ್ಗಳಲ್ಲಿ ಬಂದು ಖರೀದಿ ಮಾಡಬೇಕು ಅಂತ ಹೌದು. ನಾನು ನಿಮ್ಮೆಲ್ಲರಿಗೂ ಮಾಡ್ತೀವಿ. ನಿಮ್ಮ ಎಷ್ಟು ಹಳ್ಳಿಗಳಿದೆ ಗುರುತು ಮಾಡಿ ಅಷ್ಟು ಹಳ್ಳಿಗಳಲ್ಲಿ ಅಥವಾ ಒಂದು ತಾಲೂಕಲ್ಲಿ ಎಷ್ಟು ಒಂದು ಹೋಬಳಿಗಳಿದೆಯಲ್ಲ ಹೋಬಳಿ ಮಟ್ಟದಲ್ಲಿ ಏನಾದರೂ ಒಂದು ವ್ಯವಸ್ಥೆ ಮಾಡೋಕ್ಕೆ ನಮ್ಮ ಮನೆ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಯೋಜನಾ ನಿರ್ದೇಶಕರ ಒಂದು ಆದೇಶದಂತೆ ನಾವೆಲ್ಲ ಮುಂದಿನ ಮಾಡಬೇಕು ಅಂತ ಹೇಳಿದ್ದೀವಿ. ಆ ಗೊಬ್ಬರ ತಯಾರಾಗಿದ್ದರಿಂದ ಒಂದ್ಸರಿ ಬಂದು ಭೇಟಿ ಮಾಡಿ ನಾವೇನು ದರ ನಿಗದಿ ಮತ್ತು ನಮ್ಮಲ್ಲೇ ಖರೀದಿ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತೀನಿ. ಈಗ ನಮ್ಮ ಕರ್ನಾಟಕ ರಾಜ್ಯ ರೈತರ ಸಂಘ ರೈತ ಜಾಗೃತಿ ಬೃಹತ್ ಸಮಾವೇಶಕ್ಕೆ ನನ್ನನ್ನು ಭೇಟಿ ಮಾಡೋ ಸಂದರ್ಭದಲ್ಲಿ ಈ ವಿಚಾರವನ್ನು ಹೇಳ್ತೀನಿ ಅಂತ ಹೇಳ್ತಾ, ಮತ್ತು ನಮ್ಮ ಸ್ನೇಹಿತರಾದ ಮಂಜುನಾಥ್ ಅವರು ಕೂಡ ತಾಲೂಕು ಅಧ್ಯಕ್ಷರು ಈ ವಿಚಾರವಾಗಿ ಅವರಿಂದ ತಿಳ್ಕೊಂಡಿದ್ರೆ ಅಥವಾ ಏನಾದರೂ ಅವಶ್ಯಕತೆ ಇದ್ದರೆ ನಮ್ಮ ಪಟ್ಟಣ ಅಭಿವೃದ್ಧಿಗಾಗಿ ಏನಾದರೂ ಚರ್ಚೆ ಮಾಡ್ಬೋದು ನಮ್ಮ ಜೊತೆ. ಒಂದು ಪುರಸಭೆ ತುಂಬ ಖುಷಿಯಾದ ಅಸಂಸ್ಥರಿಂದ ಒಳ್ಳೆಯ ಒಂದು ಉತ್ತಮವಾದ ಗೊಬ್ಬರ ಕೊಟ್ಟಿದ್ದಾರೆ. ಇದು ಸಾವಯವ ಕೃಷಿ. ಏನಕ್ಕಪ್ಪ ಅಂದರೆ ಸಾವಯವ ಗೊಬ್ಬರ ಹಾಕೋದ್ರಿಂದ ರೈತರಿಗೆ ಒಳ್ಳೆಯ ಬೆಳೆ ಬರುತ್ತೆ. ಬೀಜೋಪಚಾರ ಮಾಡೋದ್ರಿಂದ ಹಿಡಿದು ಗಿಡಗಳು ಮೇಲೆ ಬರುತ್ತೆ ಹಿಡಿದು ಹ್ಯೂಮಿಕ್ ಆಕ್ಸೈಡು, ಅಮಿನೋ ಆಕ್ಸೈಡು, ಫರ್ಮಿಕ್ ಆಕ್ಸೈಡ್ ಎಲ್ಲ ಭೂಮಿಗೆ ಬೇಕಾದಂಥ ಅಂಶ ಇದು. ಏನಪ್ಪ ಅಂದರೆ ಇವತ್ತು ಎಷ್ಟೋ ಜನಗಳು ರಾಸಾಯನಿಕ ಬಳಸ್ತಾರೆ. ರಾಸಾಯನಿಕ ಗೊಬ್ಬರ ಬಳಸಿ ಭೂಮಿನ ಹಾಳು ಮಾಡ್ಕೊತಾವ್ರೆ. ಒಂದು ಖುಷಿ. ಥ್ಯಾಂಕ್ ಯು ಸರ್. ಏಕೆಂದರೆ ಸಾವಯವ ಕೃಷಿ ಒಳ್ಳೆಯದು ರೈತರಿಗೆ. ಯಾಕೆಂದರೆ ಅಡಿಕೆ ಇರ್ಬೋದು, ತೆಂಗು ಇರ್ಬೋದು, ಬಾಳೆ ಇರ್ಬೋದು, ಪ್ರತಿಯೊಂದು ಗೊಬ್ಬರ ಈ ಗೊಬ್ಬರ ಕೊಡೋದ್ರಿಂದ ಒಬ್ಬ ರೈತರ ಮಗಾಗಿ ಅಂತ ಇದ್ದೀನಿ. ಪ್ರತಿಯೊಂದು ಬೆಳೆನೂ ಕೂಡ ಸೂಪರಾಗಿ ಬರುತ್ತೆ. ಏಕೆಂದರೆ ಕಡಿಮೆ ಖರ್ಚಲ್ಲಿ ಹೆಚ್ಚು ಲಾಭ ಗಳಿಸ್ಬೋದು. ಇಷ್ಟು ಹೇಳ್ತಾ ಮಾತು ಮುಗಿಸೋದು. ಎಲ್ಲರೂ ಕೂಡ ಪ್ರತಿಯೊಬ್ಬ ರೈತರು ಕೂಡ ಇಲ್ಲಿ ಬಂದು ಪುರಸಭೆ ವ್ಯಾಪ್ತಿಯಿಂದ ಕೊಡುವಂಥ ಗೊಬ್ಬರನ ಫಸ್ಟು ನೀವು ಬಳಸಿ ಬಂದಂಥ ಬೆಳೆನ 4 ಜನ ಶೇರ್ ಮಾಡಿ, ಶೇರ್ ಆದ ನಂತರ ಇಡೀ ತಾಲೂಕಲ್ಲಿ ಎಲ್ಲ ಕಡೆ ದೊಡ್ಡ ಪ್ರಚಾರಗಳನ್ನು ಇವತ್ತು ತಾಲೂಕು ಅಧ್ಯಕ್ಷರಾಗಿ ನಾನು ಕೇರ್ಪಡೆಯಿಂದ ಮಾಡ್ತಾ ಇದ್ದೀನಿ. ನಮ್ಮ ಬೆಳೆಗೆ ಪ್ರಶ್ನೆ ಹಾಕಿ ಉತ್ತಮ ಫಲಿತಾಂಶ ಬಂದಾಗ ಪ್ರತಿಯೊಬ್ಬರು ಶೇರ್ ಮಾಡ್ತೀನಿ. ಇಷ್ಟೇ ಮಾತು. ಥ್ಯಾಂಕ್ ಯು.